ಇವತ್ತಿನ ದಿನ ಈ ಒಂದು ಕವಿಗೋಷ್ಠಿ ರನ್ನ ಒಂದು ಉತ್ಸವದ ನಿಮಿತ್ತ ನಡೆದೈತಿ. ರನ್ನ ಉತ್ಸವ ಅದು ಪರ್ಯಾಯವಾಗಿ ನಡೆದೈತಿ. ಯಾಕಂದ್ರೆ ರನ್ನ ಉತ್ಸವದಾಗ ಈ ಒಂದು ಕವಿಗೋಷ್ಠಿಗೆ ಅವಕಾಶ ಕೊಡಲಾರಕ ನಮ್ಮ ಮಿತ್ರರು ಅವ್ರ ಮ್ಯಾಗ ಸೀಟ್ ಗೆದ್ದು ಈ ಕವನ ಗೋಷ್ಠಿ ಮಾಡಾಕಿದ್ದಾರೆ. ಇಂಥ ಒಂದು ಸಂದರ್ಭ ಒದಗಿ ಬರಬಾರ್ದಾಗಿತ್ತು. ಯಾಕಂದ್ರೆ ಜಿಲ್ಲಾಡಳಿತ ಅವರಿಗೆ ಕುಂಬಳೆ ಅವ್ರು ಹೇಳಿದ್ರು, ನಾವು ಮನವಿ ಮಾಡ್ಕೊಂಡಿವು ಕೂಡ ಅವರು ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ ಅಂತೇಳಿ. ಹೀಗಾಗಬಾರ್ದು. ಯಾಕಂದ್ರೆ ಅವ್ರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋರು ಲಕ್ಷ್ಯ ಕೊಡಬೇಕು. ಒಂದು ಊರ ಕಾರ್ಯಕ್ರಮ ಕಾಟಾಚಾರಕ ಮಾಡಬಾರ್ದು. ಬೆಳಗ್ಗೆ ಅವ್ರನ್ನ ಸಮಾಧಾನ ಪಡಿಸಾಕ ಮೆರವಣಿಗೆ ಮಾಡಿ ಸಂಜೆ ಬಂದು ಉದ್ಘಾಟನೆ ಮಾಡಿ ಹೋಗೋದಾಗಬಾರ್ದು. ಇಲ್ಲಿಯೂ ಕೂಡ ವಿದ್ವತ್ ಮಂದಿ ಅದಾರು, ಮಾಲಿಂಗಪುರದಾರು, ಬರವಟ್ಟಿ, ರಬಕೋಳಿ ಜಿಲ್ಲೆಯಾದ್ಯಂತ ಮಂದಿನ ಒಳಗೊಳಿಸ್ಯಾರ. ಆದ್ರೆ ಬೆಳಗ್ಗೆಯಲ್ಲಿ ಒಂದು ವಿದ್ವತ್ಪೂರ್ಣವಾದಂಥ ಕವಿಗೋಷ್ಠಿ ಮತ್ತು ಹುಟ್ಟಿದ ನಾಡಿದೆ ರನ್ನನ ಊರ. ಈಗ ಒಂದು ವಿಚಾರಗೋಷ್ಠಿಯನ್ನು ಕೂಡ ಏರ್ಪಡಿಸಬೇಕು. ಜಾಗ ರಗಡದಾವ ಇಲ್ಲೂ. ಅಲ್ಲಿ ಅಷ್ಟ ರನ್ನ ಭವನ, ಅಂಬೇಡ್ಕರ್ ಭವನ ಇಲ್ಲ. ವ್ಯವಸ್ಥೆ ಮಾಡೋ ಸಂಬಂಧ ಜಾಗಗಳು ರಗಡದಾವ. DC ಅವರು ಮತ್ತು ಒಂದು ಮಂತ್ರಿಗಳು ಈ ಕಡೆ ಲಕ್ಷ ವಹಿಸಿ ಮಾಡಬೇಕಾದ ಅವಶ್ಯ ಇತ್ತು, ಅವ್ರು ಮಾಡಿಲ್ಲ. ಕಮಿಟಿಯಾಗಿ ಏನು ಮಾಡಿರ್ತಾರೆ, ಯಾರೋ ಮಾಸ್ತರ್ ಅವ್ರು ಹಾಕಿರ್ತಾರ, ಅವ್ರು ಹಂಚ್ಕೊಂಡು ಕೈ ಮುಗ್ಕೊಂಡು ನಿಂತು ಬಿಡ್ತಾರೆ. ಅವ್ರು ಏನು ಬೇರೆ ಹಿಡಿದು ಅದೇ ಕಡೆ ಹಾಕತ್ತೆ. ಯಾರ ನಮ್ಮಂಥವ್ರನ್ನ ಅವರು ಕಮಿಟಿಯಾಗಿ ಹಾಕೊಂಡ್ರೆ ಅವ್ರಿಗೆ ಜಗ್ ಹಿಡಿದು ಹೇಳಕ್ಕೂ ಕೂಡ ಆಕೈತಿ. ಮುಂದಿನ ಸಲ ಅದು ಏನೇ ಆದರೂ ಕೂಡ ನಾವು ಇಲ್ಲಿ ಜನ ತೊಗೊಂಡು ಇಲ್ಲಿ ಹೆಚ್ಚಿನ ಒಂದು ರನ್ನನ ಒಂದು ಕಾರ್ಯಕ್ರಮಗಳು ಜರುಗುವಂಗೆ ಮಾಡ್ತೀವಿ ಅನ್ನೋ ಭರವಸೆ ಕೂಡ ಕೊಡ್ತೇನೆ. ಆ ಕಾರಣಕ್ಕಾಗಿ ಈ ಒಂದು ಕವಿಗೋಷ್ಠಿಯಲ್ಲಿ ನನ್ನನ್ನು ಕೂಡ ಗುರುಗಳು ಕರೆದಿದ್ದಾರೆ. ನನ್ನ ಕವನದ ಚರ್ಚೆಗೆ ಸಹೋದರಿ ನೀ ಸುಖವಾಗಿರು, ಸಹೋದರಿ ನೀ ಸುಖವಾಗಿರು, ಸದಾ ಹರುಷದಿಂದ ನಗುನಗುತ್ತ ಸಹೋದರಿ ನೀ ಸುಖವಾಗಿರು. ಸರ್ವ ಸುಖವು ನಿನ್ನದಾಗಲಿ, ಸರ್ವ ಸಂಪತ್ತು ನಿನ್ನದಾಗಲಿ, ಸರ್ವ ಕಾಲವು ನೀ ನಗುನಗುತ್ತ ಸಂತಸದಿಂದಿರು ಸಹೋದರಿ. ಸದ್ಗುಣ ಸಕಲ ಸದ್ಗುಣ ಸಂಪನ್ನೆ ನೀ ಸಹೋದರಿ, ಸರ್ವರ ಗೌರವಾದರ ನೀ ಪಡೆದಿರುವೆ, ಸರ್ವರ ಹಿತವನ್ನೇ ಬಯಸುವ ನಿನ್ನ ಸದ್ಗುಣಕ್ಕೆ ಸುಖ ಸಂತಸ ಶರಣಾಗುವುದು. ಸರ್ವರೊಂದಿಗೂ ನಗುನುಗುತ್ತ ಸಮಾನತೆಯ ಭಾವದಿಂದ ಸರ್ವರನ್ನು ಗೌರವಿಸುವ ನೀ ಸರ್ವಶ್ರೇಷ್ಠ ಸಹೋದರಿ ನನಗಂದು. ಧನ್ಯವಾದಗಳು. ಮಾಡಿದ ಕವಿಗಳಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಮುಂದೆ ಸುರೇಶ್